ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಸಂಧಿವಾತದ ಬಗ್ಗೆ, ಅರ್ಥರೈಟಿಸ್ ಬಗ್ಗೆ. ಮೊದಲೆಲ್ಲ ವಯಸ್ಸಾಗ್ತಾ ಆಗ್ತಾ ಈ ಸಂಧಿವಾತ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಎಲ್ಲಾ ವಯಸ್ಸಿನವರಿಗೂ ಈ ಸಮಸ್ಯೆ ಕಾಡ್ತಾ ಇದೆ. ಹಾಗಿದ್ರೆ ಈ ಸಂಧಿವಾತ ಬರೋದಕ್ಕೆ ಕಾರಣಗಳೇನು, ಯಾವೆಲ್ಲ ಚಿಕಿತ್ಸಾ ಪರಿಹಾರಗಳಿವೆ ಆಯುರ್ವೇದದಲ್ಲಿ ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಉಮಾ ಶೆಟ್ಟಿ ಅವರು. ಇವರು KLE ಶ್ರೀ BM ಕಂಗನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಅನುಪಮ ಅವರೇ, ಮತ್ತೆ KLE ಎಲ್ಲ ವೇಣುಧ್ವನಿ ಕೇಳುವವರಿಗೂ ಕೂಡ ನನ್ನ ನಮಸ್ಕಾರಗಳು. ಮೇಡಮ್, ಈಗ ಸಾಮಾನ್ಯವಾಗಿ ನಾವು ಅಂತ ಇದ್ವಿ, ಈ ಕೀಲ್ ನೋವು, ಮೊಣಕಾಲು ನೋವು, ಜಾಯಿಂಟ್ ಪೇನ್ ಅನ್ನೋದು ಮೊದಲಿಗೆ ವಯಸ್ಸಾದಾಗ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನವ್ರನಲ್ಲೂ ಕೂಡ ಈ ಒಂದು ಕೀಲ್ ನೋವು ಆಗಿರ್ಬೋದು, ಮೊಣಕಾಲು ನೋವು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಮೇಡಮ್? ಅದಕ್ಕಿಂತ ಮೊದಲಿಗೆ ಈ ಸಂಧಿವಾತ ಅಂದ್ರೇನು ಆಯುರ್ವೇದದ ಪ್ರಕಾರ? ಸಂಧಿವಾತದಲ್ಲೇ ಸಂಧಿ ಅಂತ, ಸಂಧಿ ಮತ್ತೆ ವಾತ, ಸಂಧಿವಾತ. ಸಂಧಿ ಅಂದ್ರೆ ಎಲ್ಲಿ ಎರಡು ಎಲುವುಗಳು ಜೋಡಣೆ ಆಗುತ್ತೆ ಆ ಅಂಗಕ್ಕೆ ಸಂಧಿ ಅಂತ ಹೇಳಿ ಕರೆಯುತ್ತೀವಿ. ಆಮೇಲೆ ಆಯುರ್ವೇದದಲ್ಲಿ ಎಲ್ರಿಗೂ ತಿಳಿದ ಹಾಗೆ ದೋಷಗಳು ಅಂತ ಹೇಳ್ತೀವಿ, ವಾತ ಪಿತ್ತ ಕಫೆ. ಸೊ ವಾತ ಅನ್ನೋದು ಹೆಚ್ಚು ದೃಷ್ಟಿಗೊಂಡು ಸಂಧಿಗಳಲ್ಲಿ ವಾಸ್ತವ್ಯ ಹೂಡಿದಾಗ, ಅಂದರೆ ಸಂಧಿಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂತಹ, ಅಲ್ಲಿ ತನ್ನ ಕಾರ್ಯವನ್ನು ದೂಷಿತ ವಾತ ಕಾರ್ಯನಿರ್ವಹಿಸಲಿಕ್ಕೆ ಸ್ಟಾರ್ಟ್ ಆದರೆ ಅದನ್ನು ಸಂಧಿವಾತ ಅಂತ ಹೇಳಿ ಕರಿತೀವಿ. ಅದು ಯಾವುದೇ ಸಂಧಿ ಆಗಿರ್ಬೋದು, ಮೊಣಕಾಲು ನೋವು ಆಗಿರ್ಬೋದು, ಮನ್ಕಟ್ಟಾಗಿರ್ಬೋದು, ಯಾವುದು ಸಣ್ಣ ಸಣ್ಣ ಬೆರಳುಗಳಲ್ಲಿರ್ತಕ್ಕಂಥ ಸಂಧಿಗಳು ಕೂಡ ಆಗಿರ್ಬೋದು, ಅದು ಅಲ್ಲಿದ್ದರೆ ಅದಕ್ಕೆ ಸಂಧಿವಾತ ಅಂತ ಹೇಳಿ ಕರೆಯುತ್ತೇವೆ. ಮೇಡಮ್, ಈಗ ಈ ಸಂಧಿವಾತ ಆಗೋದಿಕ್ಕೆ ಪ್ರಮುಖ ಕಾರಣಗಳೇನು? ಆಯುರ್ವೇದ ಏನು ಹೇಳುತ್ತೆ ಮೇಡಮ್ ಇದ್ರ ಬಗ್ಗೆ? ಸಂಧಿವಾತ ಇವತ್ತು ನಾವು ಇದನ್ನೇ ಟಾಪಿಕ್ ಯಾಕೆ ಅನುಪಮಾರು ತಗೊಂಡಿದ್ದೀವಿ ಅಂತಂದರೆ, ಇವತ್ತು ನಿಮಗೂ ಗೊತ್ತು, ನಮಗೂ ಗೊತ್ತು, ಜಗತ್ತು ತುಂಬ ಸುಂದರವಾಗಿದೆ. ಜಗತ್ತನ್ನು ನೋಡೋದೇ ಒಂದು ಎಲ್ರಿಗೂ ಅವಕಾಶ ಇರೋದಿಲ್ಲ. ಸೊ ಈ ಜಗತ್ತನ್ನು ಅನುಭವಿಸೋದು ಅಷ್ಟೇ ಅಲ್ಲ, ಚೆನ್ನಾಗಿ ಅನುಭವಿಸ್ಬೇಕಲ್ವಾ? ಸೊ ಚೆನ್ನಾಗಿ ಅನುಭವಿಸ್ಬೇಕಂತಂದರೆ ನಾವು ಸುತ್ತಾಡ್ಬೇಕಂತಂದರೆ ಕಾಲು ಗಟ್ಟಿ ಇರಬೇಕಲ್ವಾ? ಸೊ ಕಾಲು ಇವಾಗ ನೀವು ಹೇಳಿದಾಗೆ ಚಿಕ್ಕ ಮಕ್ಕಳಲ್ಲೂ ಇದೆ, ಬಟ್ ತುಂಬಾಗಿ ಸಂಧಿವಾತ ಅಂದರೆ ನಿಯೋಸ್ಟಿಯೋಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಅದು ವಯಸ್ಕರಲ್ಲಿ ಹೆಚ್ಚಾಗಿ ಅಂತ ಹೇಳ್ತಾರೆ. ಬಟ್ ಮಹಿಳೆಯರಲ್ಲಿ 40ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ. ಅದಕ್ಕೋಸ್ಕರ ನಾನು ಇವತ್ತಿನ ನಮ್ಮ ಮಾತುಕತೆಯ ವಿಷಯ ಆಗಿರೋದು ಸಂಧಿವಾತ ಅಂಥೇಳಿ. ಸೊ ಇದಕ್ಕೆ ಏನೆಲ್ಲ ಕಾರಣಗಳಾಗ್ತವೆ ಅಂತಂದರೆ, ಆಹಾರ ಪದ್ಧತಿನೂ ಕೂಡ ಒಂದಾಗಿರ್ಬೋದು. ಅಂದರೆ ವಾತ ಆಯಿತು, ನಾವು ದೋಷ ಅಂತ ಏನು ಹೇಳ್ತೀವಿ, ಅವುಗಳನ್ನು ದೂಷಣ ಮಾಡ್ತಕ್ಕಂಥ ಆಹಾರ ವಿಧಿ. ಇವಾಗ ನಿಮಗೆಲ್ಲರಿಗೂ ಗೊತ್ತು, ಜಾಸ್ತಿ ಜನ ಎಲ್ಲರೂ ಜಂಕ್ ಫುಡ್ಡು ಅಥವಾ ಫಾಸ್ಟ್ ಫುಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಎಲ್ಲರೂ ಉದ್ಯೋಗಸ್ಥ ಆಗಿರೋದ್ರಿಂದ ಆಹಾರದ ಕಡೆ ಚೂರು ಕಡಿಮೆ ಲಕ್ಷ್ಯ ಕೊಡ್ತಾರೆ. ಸೊ ಅದರಿಂದಾಗಿ ಅದು ಒಂದು ಆಹಾರ ಪದ್ಧತಿಯೂ ಕೂಡ ಒಂದು ಕಾರಣ ಆಗಿರುತ್ತೆ. ಅದಲ್ಲದೆ ಯಾರು ಜಾಸ್ತಿ ಕಾರ್ಯಗಳನ್ನು ನಿರ್ವಹಿಸ್ತಾರೆ, ಕಾರ್ಯ ಅಂದರೆ ಎಲ್ಲಿ ಕಾಲುಗಳ ಜಾಸ್ತಿ ಪ್ರಯೋಗ ಮಾಡ್ತಾರೆ, ಅಥವಾ ಯಾರು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾರೆ, ಅಂಥವ್ರಿಗೆ ನಿಯೋಸ್ಟಿಯೋಆರ್ಥರೈಟಿಸ್ ಅಂದರೆ ಮೊಣಕಾಲು ನೋವಿನ ಸಂಧಿಗತ ವಾತ ಜಾಸ್ತಿಯಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಮಹಿಳೆಯರಲ್ಲಿ ಇದು ಮಹಿಳೆ ಮತ್ತು ಪುರುಷ ಇಬ್ಬರಲ್ಲೂ ಕೂಡ ಕಾಣಿಸುತ್ತೆ. ಜಾಸ್ತಿ ಅಂದರೆ ಒಂದು 18% to 20% ಮಹಿಳೆಯರಲ್ಲೇ ಯಾಕೆ ಜಾಸ್ತಿ ಕಾಣಿಸುತ್ತೆ ಅಂತಂದರೆ, ಮಹಿಳೆಯರು ತಮ್ಮ ಮೆನೋಪಾಸ್ ಅಂತ ಏನು ಹೇಳ್ತೀವಿ, ಒಂದು ಪೀರಿಯಡ್ ಏನು ಸ್ಟಾಪ್ ಆಗುತ್ತೆ, ಅದಾದ ತಕ್ಷಣ ಅವರಲ್ಲಿ ಇದು ಜಾಸ್ತಿಯಾಗಿ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಅಂತಂದರೆ, ಮಹಿಳೆಯರಿಗೆ ಒಂದು ಇಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನನ್ನು ದೇವರು ಕೊಟ್ಟಿದ್ದಾನೆ. ಆ ಹಾರ್ಮೋನ್ ಏನಿದೆಯಲ್ಲ, ಇವಾಗ ನಾನು ಮುಂಚೆ ಹೇಳಿದಾಗೆ ಸಂಧಿ ಅಂದರೆ ಎರಡು ಎಲುವುಗಳ ಜೋಡಣೆ ಅಂತ ಹೇಳಿದೆ. ಆ ಎರಡು ಎಲುವುಗಳ ಜೋಡಣೆ ನಡುವೆ ಒಂದು ಮಿದುವಾದ ಒಂದು ವಸ್ತು ಇರುತ್ತೆ, ಕಾರ್ಟಿಲೇಜ್ ಅಂತ ಹೇಳಿ ಕರಿತೀವಿ. ಸೊ ಆ ಕಾರ್ಟಿಲೇಜದ ಆರೋಗ್ಯಕ್ಕಾಗಿ, ಎಲುಬುಗಳ ಆರೋಗ್ಯಕ್ಕಾಗಿ ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನು ನಮಗೆ ಸಹಾಯ ಮಾಡುತ್ತೆ. 40 ವಯಸ್ಸಿಗೆ ರೀಚ್ ಆದ ನಂತರ ಮಹಿಳೆಯರಲ್ಲಿ ಆ ಹಾರ್ಮೋನಿನ ಲೆವೆಲ್ ಅಥವಾ ಒಂದೇನಿರುತ್ತೆ ಅಂಶ, ಅದು ಸ್ಲೋ ಆಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಒಂದು ಮಹಿಳೆಯ ಋತು ಏನು ಹೇಳ್ತೀವಿ, ಪೀರಿಯಡ್ ಅಂತ ಏನು ಹೇಳ್ತೀವಿ, ಅದು ಸ್ಟಾಪ್ ಆದ ನಂತರ ಆ ಹಾರ್ಮೋನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಡೈರೆಕ್ಟಾಗಿ ಈಗ ನಾನು ಮುಂಚೆ ಆ ಹಾರ್ಮೋನ್ ನಮಗೆ ಎಲುಬು ಮತ್ತು ಆ ಕಾರ್ಟಿಲೇಜಿನ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ಸೊ ಅದು ಯಾವಾಗ ಕಡಿಮೆ ಆಗುತ್ತೆ, ಆಬ್ವಿಯಸ್ಲಿ ಡೈರೆಕ್ಟಾಗಿ ಅದು ಏನು ಮಾಡುತ್ತೆ, ಅದರ ಕಡೆಗೆ ಗಮನ ಅದು ಇರೋದಿಲ್ಲ ಅಂದ್ಕೂಡಲೇ ಅದರದ್ದು ಆರೋಗ್ಯಕ್ಕೆ ಒಂದು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಕಾರಣದಿಂದ ಮಹಿಳೆಯರಲ್ಲಿ ಪುರುಷರಿಗಿಂತ ಜಾಸ್ತಿ ಕಾಲು ನೋವು ಬರುತ್ತೆ. ಅಷ್ಟೇ ಅಲ್ಲದೆ ರಚನೆಯೂ ಕೂಡ, ಆ ಸಂದಿನ ಮೊಣಕಾಲುದು ಸಂದು ಅಂತ ಏನು ಹೇಳ್ತೀವಿ, ಅದರ ರಚನೆಯೂ ಕೂಡ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ. ಆಮೇಲೆ ನೋವನ್ನು ತಡ್ಕೋದು ಇದು ಏನಿದೆ ಅಲ್ಲ,
ಸೊ ಅದು ಮಹಿಳೆಯರಿಗೆ ಒಂಚೂರು ಕಡಿಮೆ, ಯಾಕಂದ್ರೆ ಅವ್ರ ಕೆಲಸನೂ ಹಾಗೆ ಅಲ್ಲ. ಇವಾಗ ನಿಮ್ಗೆ ಗೊತ್ತೇ ಇದೆ, ಮುಂಚೆ ಎಲ್ಲ ನಾವು ಕೆಳಗೆ ಕೂತ್ಕೊಂಡ್ಬಿಟ್ಟು ರೊಟ್ಟಿ ಮಾಡೋದಾಯ್ತು, ಪಲ್ಯ ಮಾಡೋದಾಯ್ತು, ಏನೋ ಒಂದು ಅಡಿಗೆ ಮಾಡೋದು ಕೂತ್ಕೊಂಡ್ಬಿಟ್ಟು ಮಾಡ್ತಾ ಇದ್ವಿ. ಆದ್ರೆ ಇವಾಗ ಬರ್ತಾ ಬರ್ತಾ ಮಾಡರ್ನೈಸೇಷನ್ ಅಂತ ಅನ್ಕೊಂಡ್ಬಿಟ್ಟು ಮುಂಚೆ ಬೆಳಗ್ಗೆ ಎದ್ಬಿಟ್ಟು ಮಕ್ಕಳು ಹೋಗೋವರೆಗೂ ಎಲ್ಲ ಹೆಣ್ಮಕ್ಳು ಸ್ಟ್ಯಾಂಡಿಂಗ್ ಪೊಸಿಷನ್ನಲ್ಲೇ ಇರ್ತಾರೆ. ಸೊ ನಮ್ದು ಹೋಲ್ ಬಾಡಿ ಅಂತ ಏನು ಹೇಳ್ತೀವಿ, ಈ ಶರೀರದ ತೂಕವನ್ನು ಹೆಚ್ಚಾಗಿ ಹೊರೋದು ನಮ್ಮ ಕಾಲುಗಳು. ಆ ಕಾಲುಗಳಲ್ಲಿ ಜಾಸ್ತಿ ಈ ಮೊಣಕಾಲುಗಳ ಏನಿದಾವಲ್ಲ ಅವು ನಮಗೆ ಹೆಚ್ಚು ಪ್ರಯೋಜನಕಾರಿ ಆಗ್ತವೆ. ಇವಾಗ ಯಾವುದೇ ಒಂದು ವಸ್ತು ತಗೊಳ್ಳಿ ಅಥವಾ ಯಾವುದೇ ಒಂದು ಮನೆಯಲ್ಲಿರ್ತಕ್ಕಂಥ ಸಾಮಾನು ತಗೊಳ್ಳಿ, ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅದು ಒಂಚೂರು ಬೇಗ ಹಾಳಾಗುತ್ತೆ ಅಲ್ವಾ. ಹಂಗೆ ಮೊಣಕಾಲುಗಳು ಏನಾಗುತ್ತೆ, ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಹೊರಗಡೆ ಹೋಗ್ಬೇಕಂದ್ರೆ ಆಯ್ತು, ಶಾಪಿಂಗ್ ಆಯ್ತು, ಆಬ್ವಿಯಸ್ಲಿ ಎಲ್ಲರೂ ನಡಿಲೇಬೇಕಲ್ವಾ, ಯಾವುದೇ ಒಂದು ವಸ್ತುನ ತಗೊಳ್ಳೇಬೇಕಾದ. ಹಂಗೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಮಾರ್ನಿಂಗ್ ಇಂದ ಹಿಡಿದ್ಬಿಟ್ಟು ಮಕ್ಕಳು ಹೋಗುವವರೆಗೂ 2 to 3 hours ಕಂಟಿನ್ಯೂಸ್ ಸ್ಟ್ಯಾಂಡಿಂಗ್ ಪೊಸಿಷನ್, ನಂತರ ಮತ್ತೆ ಬೇರೆ ಮನೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಹಿಂಗೆ. ಸೊ ಅದಕ್ಕೋಸ್ಕರ ಆ ಸಂದಗಳನ್ನು ಜಾಸ್ತಿ ಬಳಕೆ ಮಾಡೋದ್ರಿಂದನೂ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಅದೇ ಅಲ್ಲದೆ ತೂಕ. ಸೊ ಹೆಣ್ಮಕ್ಳಾಯ್ತು ಅಥವಾ ಪುರುಷರಾಯ್ತು, ಯಾರ್ದು ತೂಕ ಹೆಚ್ಚಿದೆ ಅದು ಆಬ್ವಿಯಸ್ಲಿ ಅದು ಮೊಣಕಾಲುಗಳು ಆ ಭಾರವನ್ನು ಹೊರಬೇಕಲ್ವಾ. ಸೊ ತೂಕ ಹೆಚ್ಚಿರುವುದು ಕೂಡ ಒಂದು ಕಾರಣ ಆಗುತ್ತೆ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಮೊಣಕಾಲು ನೋವು ಅಂತ ಹೇಳ್ಬಹುದು. ಇದೆಲ್ಲವನ್ನು ಬಿಟ್ಟು ಕೊನೆಯದಾಗಿ ಅಂತ ಹೇಳ್ಬೇಕಂತಂದ್ರೆ ಆನುವಂಶಿಕತೆಯೂ ಕೂಡ ಒಂದು ತಕ್ಕ ಮಟ್ಟಿಗೆ ಪಾತ್ರ ವಹಿಸುತ್ತೆ. ಅಂದ್ರೆ ಅವ್ರ ಮನೆಯಲ್ಲಿ ಯಾರು ಅಜ್ಜ ಅಥವಾ ಅಜ್ಜಿ ತಾಯಿ ಇದ್ರೂ ಕೂಡ ನೆಕ್ಸ್ಟ್ ಅವ್ರು ಇರೋ ಮಕ್ಕಳಿಗೆ ಒಂಚೂರು ಬರ್ಬೋದು. ಅಂದ್ರೆ ಅದು ಕೂಡ ಒಂದು ರೀತಿಯಲ್ಲಿ ಪಾತ್ರ ವಹಿಸುತ್ತೆ. ಅವರ ಜೀವನ ಶೈಲಿ, ಆಹಾರ ಪದ್ಧತಿ, ಅವರ ಕಾರ್ಯ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿ, ಅದ್ರ ಎಲ್ಲರ ಜೊತೆಗೂ ಕೂಡ ಆನುವಂಶಿಕತೆ ಅನ್ನೋದು ಲಾಸ್ಟಿಗೆ ಬರುತ್ತೆ, ಕೊನೆಯದಾಗಿ ಬರುತ್ತೆ. ಬಟ್ ಇದು ಕೂಡ ಒಂದು ಪಾತ್ರ ವಹಿಸುತ್ತೆ ಅಂತ ಹೇಳ್ಬಹುದು. ಮೇಡಮ್, ಇವಾಗ ತಾವು ಹೇಳ್ತಾ ಇದ್ರಿ ನಿಂತು ಮಾಡೋದ್ರಿಂದ ಇದು ಹೆಚ್ಚಾಗಿ ಸಂಧಿವಾತ ನಿಂತು ಕೆಲಸ ಮಾಡೋರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ಹೆಚ್ಚಾಗಿ ಜನ ಕೂತ್ಕೊಂಡು ಇವಾಗ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ, ಅಂತವ್ರಿಗೂ ಕೂಡ ಈ ಒಂದು ಸಂಧಿವಾತ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ? ನಿಜ ಅನುಪಮ ಅವರೇ, ನೀವು ಹೇಳುದು ನಿಂತ್ಕೊಂಡೆ ಅಷ್ಟೆಲ್ಲ, ಕೂತಿರೋರಿಗೂ ಹೆಂಗಾಗುತ್ತೆ, ಅವ್ರಿಗೂ ಸಂದ ನೋವು ಬರುತ್ತೆ. ಯಾಕಂದ್ರೆ ಇದೇ ಸೇಮ್, ನಾನು ಆವಾಗಲೇ ನಿಮ್ಗೆ ಉದಾಹರಣೆ ಕೊಟ್ಟೆ, ಒಂದು ವಸ್ತು ಯಾವ್ದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅದು ಹಾಳಾಗುತ್ತೆ. ಅದೇ ತರ ಅದರ ವಿರುದ್ಧವಾಗಿಯೂ ಕೂಡ ಒಂದು ವಸ್ತು ನೀವು ಬಳಕೆ ಮಾಡದೆ ಹೋದ್ರೂ ಕೂಡ ಅದು ಹಾಳಾಗುತ್ತೆ. ಸೊ ಹಂಗೆ ಅದಕ್ಕೆ ನೋಡಿ, ನೀವು ಯಾರಾದ್ರೂ ಹೇಳಿ, ಯೋಗಿಗಳಾಗ್ಲಿ ಸಂತರಿಗಳಾಗ್ಲಿ ಏನ್ ಹೇಳ್ತಾರೆ ಅಂದ್ರೆ ಜೀವನ ಶೈಲಿಯಲ್ಲಿ ಲಘು ವ್ಯಾಯಾಮವನ್ನು ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ಸೊ ಯಾವುದು ಕೂಡ ಅತಿಯಾಗೂ ಇರಬಾರ್ದು, ತುಂಬಾ ಕಡಿಮೆನೂ ಇರಬಾರ್ದು. ಅದಕ್ಕೆ ತಕ್ಕಂಗೆ ಅದರ ಶಕ್ತಿಗೆ ಅನುಗುಣವಾಗಿ ನಾವು ಅದನ್ನ ಬಳಸ್ತಾ ಇರಬೇಕು. ಸೊ ಶಕ್ತಿ ಮೀರಿ ಯಾವುದನ್ನು ಕೂಡ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಅದು ಹಾಳಾಗೋದೆ. ಸೊ ಅದೇ ತರ ಕೂತ್ಕೊಂಡ್ಬಿಟ್ಟು ಯಾರು ಮಾಡ್ತಾರಲ್ಲ ಅವ್ರಿಗೂ ಕೂಡ ಸಣ್ಣ ಬರ್ಬೋದು. ಅದಕ್ಕೆ ವಿಶೇಷವಾಗಿ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರಂತಂದ್ರೆ, ಕೂತು ಜಾಸ್ತಿ ವರ್ಕ್ ಮಾಡೋರಲ್ಲಿ ಅಥವಾ ಕೆಲಸ ಮಾಡೋರಲ್ಲಿ ಅಗ್ನಿ ಅಂದರೆ ಡೈಜೆಷನ್ ಪವರ್ ಅನ್ನು ಏನು ಹೇಳ್ತೀವಿ ಅದು ಸರಿಯಾಗಿರೋದಿಲ್ಲ. ಅಂದರೆ ಊಟ ಮಾಡಿದ್ದು ಆಹಾರ ಸರಿಯಾಗಿ ಪಚನ ಆಗದೆ ಇರೋದ್ರಿಂದ ಅವರಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಂದನ್ನ ಒಳಗೊಂಡ್ರೆ, ಮೊಣಕಾಲುಗಳನ್ನು ಒಳಗೊಂಡ್ರೆ ಅವರಲ್ಲಿ ಮೊಣಕಾಲು ನೋವಿನ ಕಾಣಿಸುತ್ತೆ. ಅಥವಾ ಕತ್ತನ್ನಲ್ಲಿ ಹೋದ್ರೆ ಕತ್ ನೋವು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಮೇಡಮ್, ಇವಾಗ ಈ ಒಂದು ಸಂಧಿವಾತದಲ್ಲಿ ಏನಾದರೂ ವಿಧಗಳೇನಾದರೂ ಇದೆಯಾ? ಸಂಧಿವಾತದಲ್ಲಿ ವಿಧಗಳಿವೆ. ಅಂದರೆ ಇವಾಗ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗಿ ಡಿಜೆನರೇಟಿವ್ ಕ್ರಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಡಿಜೆನರೇಟಿವ್ ಅಂದರೆ ಕ್ಷಯ, ವಯಸ್ಸಾದಂಗೆ ನಮ್ಮಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕಣಗಳು ಅವುಗಳದ್ದೇ ಆದ ವಯಸ್ಸಿನ ಅನುಗುಣವಾಗಿ ಕಡಿಮೆ ಆಗ್ತಾ ಹೋಗ್ತವೆ. ಸೊ ಹಂಗೆ ಅದು ಡಿಜೆನರೇಟಿವ್ ಅಂತ ಹೇಳ್ತೀವಿ. ಇನ್ನೊಂದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದು ರುಮಟಾಯ್ಡ್ ಆರ್ಥ್ರೈಟಿಸ್ಸು ಇದು ಆಸ್ಟಿಯೋಆರ್ಥ್ರೈಟಿಸ್ಗೆ ವಿರುದ್ಧ. ಅಂದರೆ ಆಸ್ಟಿಯೋಆರ್ಥ್ರೈಟಿಸ್ ಹೆಂಗಿದೆ, ಜಾಸ್ತಿ ನೀವು ಬಳಕೆ ಮಾಡೋದ್ರಿಂದ ನೋವು ಕಾಣಿಸ್ಕೊಳುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ಮೇಡಮ್ 1-2 ತಾಸು ನಿಂತ್ಬಿಟ್ರೆ ಸಾಕು ನನಗೆ ನೋವು ಬರುತ್ತೆ, ಅಥವಾ ಎಲ್ಲಾದ್ರೂ ವಾಕಿಂಗ್ ಹೋಗಿ ಬಂದ್ರೂ ನೋವು, ನೀವು ತೂಕ ಕಡಿಮೆ ಮಾಡಿ ವಾಕಿಂಗ್ ಮಾಡಿ ಅಂತ ಹೇಳ್ತೀರಾ, ಹೋಗಿ ಬಂದ್ರೆ ನಂಗೆ ನೋವು ಜಾಸ್ತಿ ಆಗುತ್ತೆ, ಅದೇ ರೆಸ್ಟ್ ಮಾಡಿದ್ರೆ ಒಂಚೂರು ಪರವಾಗಿಲ್ಲ. ಈ ಲಕ್ಷಣ ಮುಖ್ಯವಾಗಿ ಮೊಣಕಾಲು ನೋವು ಅಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಅಲ್ಲಿ ಕಾಣಿಸುತ್ತೆ. ಅದೇ ರುಮಟಾಯ್ಡ್ ಆರ್ಥ್ರೈಟಿಸ್ ಆದ್ರೆ ಅವ್ರಿಗೆ ಕೂತ್ಕೊಂಡ್ಬಿಟ್ಟು ತುಂಬಾ ಹೊತ್ತು ಕೂತ್ಕೊಂಡ್ಬಿಟ್ಟು ಆದ್ರೆ ನೋವು ಜಾಸ್ತಿ ಆಗುತ್ತೆ. ವಾಕಿಂಗ್ ಮಾಡ್ತಾ ಇದ್ರೆ ಅಥವಾ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ನೋವಿನ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಇನ್ಫ್ಲಮೇಟರಿ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಇನ್ಫ್ಲಮೇಷನ್ ಇರೋದ್ರಿಂದ ಬರತಕ್ಕಂಥದ್ದು. ಇನ್ನೊಂದು ಗೌಟಿ ಆರ್ಥ್ರೈಟಿಸ್ ಅಂತ ಬರುತ್ತೆ. ಅದು ಯೂರಿಕ್ ಆಸಿಡ್ ಜಾಸ್ತಿ ಪ್ರಮಾಣದಲ್ಲಿ ಶರೀರದಲ್ಲಿ ಶೇಖರಣೆ ಆಗೋದ್ರಿಂದ ಕಾಣಿಸ್ಕೊಳ್ತದೆ. ಈ ತರ ವಿಧವಾಗಿ ಇರುತ್ತೆ. ಸೊ ಯಾವುದೇ ಸಣ್ಣ ಇದ್ರೂ ಕೂಡ ನಾವು ನುರಿತ ವೈದ್ಯರಿಂದ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ. ಯಾವ್ದು ಡಿಜೆನರೇಟಿವ್, ಇನ್ಫ್ಲಮೇಟರಿನಾ ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳಿ. ಮೇಡಮ್, ಇವಾಗ
ಯಾವ ರೀತಿ ಈ ಸಂಧಿವಾತದಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಇವಾಗಲೇ ತಾವು ಹೇಳಿದ್ರಿ ಒಂದೆರಡು ಲಕ್ಷಣಗಳ ಬಗ್ಗೆ, ಇನ್ನು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ. ಇವತ್ತಿನ ನಮ್ದು ವಿಷಯ ಇರೋದು ಸಂಧಿಗತ ವಾತ, ಅಂದರೆ ನೀ ಓಸ್ಟಿಯೋಆರ್ಥ್ರೈಟಿಸ್, ಕ್ರಾನಿಕ್ ಡಿಜನರೇಟಿವ್. ಇದರ ಮುಖ್ಯವಾದ ಲಕ್ಷಣಗಳೆಂದರೆ ಎರಡು ಮೊಣಕಾಲು ನೋವುಗಳಲ್ಲಿ ಅಥವಾ ಒಂದೇ ಮೊಣಕಾಲಲ್ಲಿ ನೋವು ಇರೋದು. ಆ ನೋವು ಜಾಸ್ತಿ ಕೆಲಸ ಮಾಡೋದ್ರಿಂದ, ಜಾಸ್ತಿ ನಿಂತ್ಕೊಳ್ಳೋದ್ರಿಂದ, ಜಾಸ್ತಿ ವಾಕಿಂಗ್ ಮಾಡೋದ್ರಿಂದ ಹೆಚ್ಚಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿದ್ರೆ ಅವ್ರಿಗೆ ಹಿತ ಅನಿಸ್ಬೋದು, ಅಥವಾ ಬಿಸಿನೀರನ್ನುಗಳನ್ನು ಯೂಸ್ ಮಾಡಿದ್ರೆ ಆ ಥರ ನಾವು ಡಿಫ್ರೆನ್ಸಿಯೇಷನ್ ಮಾಡ್ಬೋದು. ಒಂದು ಇನ್ನೊಂದು, ನಡಿಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಆ ಸಂಧಿಗಳಲ್ಲಿ ಶಬ್ದ ಬರುತ್ತೆ, ಕಟ್ ಕಟ್ ಅಥವಾ ಕ್ರ್ಯಾಕಿಂಗ್ ಶಬ್ದ ಬರುತ್ತೆ ಒಂದು. ಮತ್ತೆ ಕೈ ಕಾಲುಗಳನ್ನು ಚಾಚಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ, ನೋವು ಬರುತ್ತೆ. ಆಮೇಲೆ ಕೂತ್ಕೊಂಡ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟು ಎದ್ದು ನಿಲ್ಬೇಕಾದ್ರೂ ತೊಂದರೆ ಆಗುತ್ತೆ. ಆಮೇಲೆ ಅವ್ರಿಗೆ ಕಮೋಡೆ ಯೂಸ್ ಮಾಡ್ಬೇಕಂತ ಅನ್ಸುತ್ತೆ, ಅಂದ್ರೆ ಇಂಡಿಯನ್ ಟಾಯ್ಲೆಟ್ ಏನೈತೆ ಅದು ಕಷ್ಟ ಆಗುತ್ತೆ ಆ ಥರ. ಆಮೇಲೆ ಅಪ್ಸ್ಟೇರ್ಸ್ಗಳನ್ನು ಏರ್ಬೇಕಾದ್ರೆ, ಇಳಿಬೇಕಾದ್ರೆ ಕಷ್ಟ ಆಗುತ್ತೆ. ಆಟೋ ಬಸ್ಗಳಿಂದ ಇಳಿಬೇಕಾದ್ರೆ ನೋವು ಬರುತ್ತೆ, ಒಮ್ಮಿಂದೊಮ್ಮೆ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಇವೆಲ್ಲ ಸಂಧಿವಾತಗಳ ಲಕ್ಷಣಗಳು. ಈಗ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಮೇಡಮ್, ಈ ಒಂದು ಸಂಧಿವಾತ ಅನ್ನೋದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಅದಕ್ಕೆ ಕಾರಣ ಏನಿರ್ಬೋದು ಅಂತ? ಹೆಣ್ಮಕ್ಳು ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಅಂತ ಹೇಳ್ಬೋದು. ಅವರು ಜಾಸ್ತಿ ಹೆಚ್ಚಾಗಿ ಎದ್ನಿತ್ತು ಮಾಡೋದ್ರಿಂದ ಆ ಎರಡೇ ಮೊಣಕಾಲುಗಳು ದೇಹದ ಭಾರವನ್ನು ಹೊರಬೇಕಾಗುತ್ತೆ ಒಂದು. ಇನ್ನೊಂದು, ಅವರಲ್ಲಿ ಮುಟ್ಟು ನಿತ್ತಾದ ನಂತರ ಇಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನಲ್ ಲೆವೆಲ್ ಕಡಿಮೆ ಆಗೋದ್ರಿಂದ. ಇನ್ನೊಂದು, ಅವರ ಶರೀರ ರಚನೆ ಪುರುಷರ ಮೊಣಕಾಲುಗಳ ರಚನೆಗೆ ನೋಡಿದ್ರೆ ಮೈಕ್ರೋ ಲೆವೆಲ್ ಅಲ್ಲಿ ಇರೋದ್ರಿಂದ ಒಂದು. ಈ ಮೂರು ಕಾರಣಗಳಿಂದ ಹೆಣ್ಮಕ್ಳಲ್ಲಿ ಇದು ಜಾಸ್ತಿಯಾಗಿ ಕಂಡುಬರುತ್ತೆ. ಇನ್ನು ಸಂಧಿವಾತ ಅನ್ನೋದು ಇವಾಗ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳಿದ್ರಿ. ಅವರಿಗೆ ಮಾಸಿಕ ಋತು ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ಅದ್ರ ಜೊತೆಗೆ ಈ ಸಂಧಿವಾತನೂ ಇದ್ರೂ ನೋವು ಏನಾದ್ರೂ ಹೆಚ್ಚಾಗುವಂತ ಸಾಧ್ಯತೆ ಏನಾದ್ರೂ ಇರುತ್ತಾ ಅಂತ? ಅವ್ರದ್ದು ಪೀರಿಯಡ್ ಅಥವಾ ಈ ನೋವಿಗೆ ಡೈರೆಕ್ಟ್ ಆಗಿ ಯಾವುದೇ ತರಹದ ಸಂಬಂಧ ಇಲ್ಲ. ಆದ್ರೂ ಕೂಡ ಅವ್ರಿಗೆ ಏನು ಪೀರಿಯಡ್ ಬರುತ್ತಲ್ಲ ಅವಾಗ ಹೊಟ್ಟೆ ನೋವು ಇರೋದ್ರಿಂದ ಈ ಮೊಣಕಾಲು ನೋವಿನ ಇಂಟೆನ್ಸಿಟಿ ಅವ್ರಿಗೆ ಜಾಸ್ತಿ ಅನಿಸ್ಬೋದು ಹೊರತು ಅದಕ್ಕಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮೇಡಮ್, ಇನ್ನು ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಆಹಾರ ಕ್ರಮ ಆಗಿರ್ಬೋದು ಅಥವಾ ಜೀವನ ಶೈಲಿ ಆಗಿರ್ಬೋದು, ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ? ಇವಾಗ ಚಿಕಿತ್ಸೆ ಅಂತ ಬಂದಾಗ ನೀವು ಹೇಳ್ದಂಗೆ ಜೀವನ ಶೈಲಿಗೆ ನಾವು ಎಲ್ಲರೂ ಆದ್ಯತೆ ಕೊಡಬೇಕಾಗುತ್ತೆ. ಜೀವನ ಶೈಲಿ ಮೇಲೇನೆ ನಮ್ಮ ಆರೋಗ್ಯ, ನಮ್ಮ ಶರೀರದ ಆರೋಗ್ಯ ನಿಂತಿರೋದ್ರಿಂದ ಎಲ್ಲರೂ ಮುಖ್ಯವಾಗಿ ಮೊದಲಿಗೆ ತಮ್ಮ ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕಾಗುತ್ತೆ. ಜೀವನ ಶೈಲಿ ಅಂತಂದ್ರೆ ಏನು? ನಾವು ಮೊದಲೇ ಮಾತಾಡಿದ ಹಾಗೆ ಶರೀರದ ತೂಕ ಹೆಚ್ಚಿದ್ರೆ ಮೊಣಕಾಲೇ ಹೊರಬೇಕಲ್ವಾ. ಸೊ ಅದಕ್ಕೆ ಫಸ್ಟಿಗೆ ಅವರು ತಮ್ಮ ತೂಕದ ಕಡೆಗೆ ಗಮನ ಹರಿಸಬೇಕು, ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಒಂದು, ಯಾವುದೇ ಜಂಕ್ ಫುಡ್ ಆಗಲಿ, ಫಾಸ್ಟ್ ಫುಡ್ ಆಗಲಿ ಅಂಥದ್ದು ಆಹಾರ ಪದ್ಧತಿಯನ್ನು ನಿಲ್ಲಿಸಬೇಕಾಗುತ್ತೆ. ಆಮೇಲೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ವಾತಕರ ಆಹಾರ ಯಾವುದಿರುತ್ತೆ ಅದು. ಹಂಗಾದ್ರೆ ಯಾವುದು ವಾತಕರ ಆಹಾರ ಅಂತ ನೀವು ಕೇಳ್ಬೋದು. ಅಂದ್ರೆ ಬಟಾಟೆ ಅಂತ ಹೇಳ್ತೀವಿ, ಬದನೆಕಾಯಿ. ಯಾವುದೇ ಒಂದು ಹಬ್ಬ ಇದ್ರೆ ಫಸ್ಟಿಗೆ ಬರೋದೇ ಇದು ಬಟಾಟೆ ಮತ್ತೆ ಬದನೆಕಾಯಿ ಅಲ್ವಾ. ಸೊ ಆ ಥರ ವಾತಕರ ಆಹಾರಗಳನ್ನ ಕಡಿಮೆ ಮಾಡಬೇಕು. ಆಮೇಲೆ ಇವಾಗಂತೂ ನಿಮ್ಗೆ ಗೊತ್ತಿರ್ಬೋದು ಅನ್ಪಮ್ಮವ್ರು, ಎಲ್ಲರ ಮನೇಲಿ ಸಂಜೆ ಟೀ ಜೊತೆಗೆ ಚುನ್ಮುರಿ ಅಂತ ಹೇಳ್ತೀವಿ. ನಮ್ಮ ಈ ಕಡೆ ಅಂತೂ ಎಲ್ರಿಗೂ ಗೊತ್ತೇ, ಉತ್ತರ ಕರ್ನಾಟಕದಲ್ಲಿ ಚುನ್ಮುರಿ. ಸೊ ಅದು ವೃಕ್ಷ ಅಂತ ಕರಿತೀವಿ ನಾವು, ಅದು ಆಹಾರ ವೃಕ್ಷ ಅಂತ ಹೇಳ್ತೀವಿ. ಸೊ ವೃಕ್ಷಾಹಾರ ಏನಿದೆ ಅಲ್ಲ, ವಾತ ದೂಷಣ ಮಾಡ್ಲಿಕ್ಕೆ ಅದು ಫಸ್ಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅಂತ ಆಹಾರ ಪದ್ಧತಿಗಳನ್ನು ಮೊದಲಿಗೆ ನಿಲ್ಲಿಸ್ಬೇಕು ಒಂದು. ಆಮೇಲೆ ಅವರು ದಿನಾಲು ಸ್ನಾನ ಮಾಡಬೇಕಾದ್ರೆ ಯಾವುದೇ ಎಣ್ಣೆ ಅಂದ್ರೆ ತಿಲತೈಲ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅದನ್ನ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡ್ಬೋದು. ಇದು ಅವ್ರಿಗೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಬಟ್ ಅವ್ರ ಯಾವುದೇ ಒಂದು ನುರಿತ ವೈದ್ಯರಿಂದ ತಪಾಸಣೆಗೆ ಒಳಗಾಗಿನೇ ಮಾಡಬೇಕು. ಬಟ್ ಇದನ್ನೆಲ್ಲ ಅವರು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬೋದು. ಅಂದ್ರೆ ಪ್ರಿವೆಂಟಿವ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ಸೊ ಅದು ಆ ಪರಿಸ್ಥಿತಿ ಅವರು ರೀಚ್ ಆಗೋದಕ್ಕಿಂತ ಮುಂಚೆ ಈ ಜೀವನ ಶೈಲಿಗಳನ್ನು ಫಾಲೋ ಮಾಡಿದ್ರೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಈ ಸಂಧಿವಾತಕ್ಕೂ ಮತ್ತು ವಾತದೋಷಕ್ಕೂ ಸಂಬಂಧ ಇದೆ ಅಂತ ತಾವು ಹೇಳ್ತೀರಾ? ಹೌದು, ಅವು ಅದಿಲ್ಲದೆ ಆಗೋದೇ ಇಲ್ಲ. ಅವು ನಾವು ಹೇಳ್ಬೋದು ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಅವ್ರು ಬೋತ್ ಆರ್ ಬ್ರದರ್ಸ್ ಅಂತಾನೆ ಹೇಳ್ಬೋದು. ವಾತ ಎಲ್ಲಿ ಸಂಧಿ ಹೋಗ್ಬಿಟ್ಟೆ ಬರೋದು ಅಂತ. ಇನ್ನು ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಚಿಕಿತ್ಸಾ ಕ್ರಮಗಳಿವೆ ಆಯುರ್ವೇದದಲ್ಲಿ? ಆಯುರ್ವೇದದಲ್ಲಿ ನಮ್ಮ ಚಿಕಿತ್ಸಾ ಪದ್ಧತಿ ಅಂತ ಬಂದಾಗ ಪಂಚಕರ್ಮನೇ ಆದ್ಯತೆ ನಾವು ನೀಡ್ತೀವಿ. ಅದರಲ್ಲಿ ಅಭ್ಯಂಗ ಅಂತ ಬರುತ್ತೆ. ಅಭ್ಯಂಗ ಅಂದರೆ ಆಯಿಲಿಂದ ಮಸಾಜ್ ಅಂತ ಹೇಳಿ. ಅದರಲ್ಲಿ 2 ಥರ ಬರುತ್ತೆ, ಒಂದು ಬಾಹ್ಯ, ಇನ್ನೊಂದು ಅಭ್ಯಂತರ ಅಂತ ಹೇಳಿ. ಬಾಹ್ಯ ಅಂತಂದರೆ ಹೊರಗಡೆ ಮಾಡ್ತಕ್ಕಂತಹ ಮಸಾಜು. ಸೊ ಅದು ಒಂದು. ಇನ್ನೊಂದು, ಮೊಣಕಾಲ ನೋವು. ನಾವು ಈಗ ಮಾತಾಡ್ತಾ ಇರೋ ವಿಷಯ ನೀ ಓಸ್ಟಿಯೋಆರ್ಥ್ರೈಟಿಸ್ ಆಗಿರೋದ್ರಿಂದ ಮೊಣಕಾಲುಗಳ ಮೇಲೆ ಒಂದು ಕಟ್ಟಿ ಥರ ಕಟ್ಬಿಟ್ಟು ಹಿಟ್ಟಿನಿಂದ
ಕಟ್ಬಿಟ್ಟು ಅದರಲ್ಲಿ ಬಿಸಿ ಮಾಡಿರ್ತಕ್ಕಂಥ ವಾತಾಹಾರ ತೈಲಗಳನ್ನು ಯೂಸ್ ಮಾಡಿಬಿಟ್ಟು ಜಾನುಬಸ್ತಿ ಅಂತ ಹೇಳಿ ಮಾಡ್ತೀವಿ. ಇನ್ನೊಂದು ವಾತನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಅಂತಾನೆ ಬಸ್ತಿ ಚಿಕಿತ್ಸಾ ಅಂತ ಬರುತ್ತೆ. ಅಲ್ಲಿ ರೆಕ್ಟಲ್ ರೂಟ್ ಮುಖಾಂತರ, ದ್ವಾರದ ಮುಖಾಂತರ ಔಷಧಿಗಳನ್ನ ಕೊಡತಕ್ಕಂಥ ಒಂದು ಪದ್ಧತಿ ಇದೆ. ಆಮೇಲೆ ಅಭ್ಯಂತರ ಅಂತ ಹೇಳಿದೆ. ಅಭ್ಯಂತರ ಅಂತಂದ್ರೆ ಹೊಟ್ಟೆ ಒಳಗಡೆ ತಗೋಲಿಕ್ಕೆ ಅಂತಾನೆ ಕೆಲವೊಂದು ತುಪ್ಪಗಳು ಅದು ಬರ್ತವೆ. ಸೊ ಅದ್ರಗಳ ಉದ್ದೇಶ ಅಂತಂದ್ರೆ ಅವ್ರದ್ದು ಡೈಜೆಷನ್ ಫೈರ್ ಮೇಂಟೈನ್ ಆಗಿರ್ಬೋದು, ಆಮೇಲೆ ಸಂದುಗಳ ಆರೋಗ್ಯ ಹೆಚ್ಚಿಸ್ಲಿಕ್ಕಂತ ಇರ್ಬೋದು, ಕಾರ್ಟಿಲೇಜ್ ಅಥವಾ ಎಲ್ಬೋ ಅಂತ ಏನ್ ಮಾತಾಡಿದ್ವಿ ಅವುಗಳ ಆರೋಗ್ಯವನ್ನು ಹೆಚ್ಚಿಸತಕ್ಕಂತ ಔಷಧಿಗಳನ್ನ ಯೂಸ್ ಮಾಡ್ತಕ್ಕಂತ ಕೊಡ್ತೀವಿ ಈ ತರ. ಆಮೇಲೆ ತೂಕ ಹೆಚ್ಚಿರೋರಿಗೆ ಅಂತ ಹೇಳೇನೆ ಬೇರೆ ಟ್ರೀಟ್ಮೆಂಟ್ಗಳೇ ಇದಾವೆ ಪಂಚಕರ್ಮದಲ್ಲಿ. ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಅವ್ರಿಗೆ ಆರೋಗ್ಯ ಲಾಭವಾಗುತ್ತೆ. ಇನ್ನು ಮೇಡಮ್, ಈಗ ಸಂಧಿವಾತ ಬರದೇ ಇರೋ ಹಾಗೆ, ಈಗ ಸಂಧಿವಾತ ಬಂದ್ಮೇಲೆ ಯಾವ ರೀತಿ ಜೀವನ ಕ್ರಮ, ಆಹಾರ ಪದ್ಧತಿ ಅದ್ರ ಬಗ್ಗೆ ತಿಳಿತು. ಇನ್ನು ಈ ಸಂಧಿವಾತ ಬರೋದಕ್ಕಿಂತ ಮುಂಚೆನೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬಹುದು ಅಂತ? ಮುಂಜಾಗ್ರತಾ ಕ್ರಮಗಳಂತ ಹೇಳಿದ್ರೆ ಅವರು ತಮ್ಮ ಆರೋಗ್ಯವನ್ನೇ ಮೊದಲು, ಆರೋಗ್ಯವೇ ಭಾಗ್ಯ ಅಂತ ಹೇಳಿದಾಗೆ ತಮ್ಮ ಆರೋಗ್ಯದ ಕಡೆಗೆ ಮುಖ್ಯವಾಗಿ ಅವರು ತಮ್ಮ ಏನಂತ ಹೇಳ್ತೀವಿ ಮೇಂಟೈನ್ ಮಾಡ್ಲಿಕ್ಕೆ ಅವರು ತಮ್ಮ ಲಕ್ಷ್ಯವನ್ನು ಕೊಡಬೇಕಾಗ್ತದೆ. ಅಂತಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಅಥವಾ 6 ಗಂಟೆ ಆ ಥರ ಎದ್ಬಿಟ್ಟು ಲಘು ವ್ಯಾಯಾಮಗಳನ್ನು ಮಾಡಿ, ಆಮೇಲೆ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತಾನೆ ಬರುತ್ತೆ. ಆ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳ ಏನೇನಪ್ಪ ಅಂತ ಹೇಳಿ ಅದನ್ನ ಬಂದ್ಬಿಟ್ಟು ನುರಿತ ವೈದ್ಯರಿಂದ ಅರ್ಥ ಮಾಡಿಕೊಂಡು ದಿನಾಲು ಅದನ್ನು ಫಾಲೋ ಮಾಡೋದಾಗಿರ್ಬೋದು. ಪ್ರಾಣಾಯಾಮ ಮತ್ತು ಯೋಗ ಮಾಡೋದಾಗಿರ್ಬೋದು. ಪ್ರಾಣಾಯಾಮ ಯೋಗ ಅಂತಂದರೆ ಅದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿ ನಮ್ಮ ದೇಹದ ಸಂಪೂರ್ಣ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ, ಅದು ಒಂದಾಗಿರ್ಬೋದು. ಆಮೇಲೆ ಆಹಾರ ಪದ್ಧತಿಯಲ್ಲಿ ಸರಿಯಾದ ಆಹಾರ ಪದ್ಧತಿ ಕ್ರಮವನ್ನು ಪಾಲಿಸೋದು. ಸರಿಯಾದ ಆಹಾರ ಪದ್ಧತಿ ಕ್ರಮ ಅಂತಂದರೆ ಸರಿಯಾದ ವೇಳೆಗೆ ಊಟ ಮಾಡೋದು. ಇವಾಗ ಎಲ್ಲರೂ ಹೆಂಗಂತಂದರೆ ಮುಂಚೆ ಎಲ್ಲ ಆದರೆ 10 ಗಂಟೆಗೆ ಎಲ್ಲರೂ ಮಲಗೋರು, ಈಗ 10 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ. ಸೊ ಊಟ ಮುಗಿಸೋದೇ ಅವ್ರು 11-12 ಗಂಟೆ ಆಗುತ್ತೆ. ಸೊ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಿಂದೆಲ್ಲ ನಾವು ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ದೂಷಣಗೊಂಡ್ಬಿಟ್ಟು ಆರೋಗ್ಯ ನಮ್ದು ಹದಗೆಡುತ್ತೆ ಅಂತೇಳಿ. ಸೊ ಈ ಥರ ಅವರು ತಮ್ಮ ಜೀವನ ಶೈಲಿಯನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ಅವರು ಅದರಿಂದ ದೂರ ಇರಬಹುದು ಅಂತ ಹೇಳ್ಬೋದು. ಇನ್ನು ಮೇಡಮ್, KLE ಶ್ರೀ ಭೀಮ್ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಈ ಒಂದು ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಚಿಕಿತ್ಸಾ ಪದ್ಧತಿಗಳು ಜಾರಿಯಲ್ಲಿವೆ ಅಂತ? ಅನುಪಮ, ಈಗ ಸದ್ಯಕ್ಕಂತ ಹೇಳ್ಬೇಕಂದ್ರೆ ಇನ್ನೂ 2 ತಿಂಗಳವರೆಗೂ ನಮ್ಮಲ್ಲೇ ಒಂದು ಸಂಧಿಗತ ವಾತ ಹೆಣ್ಮಕ್ಳಿಗೋಸ್ಕರ ಅಂತಾನೆ ಹೇಳಿ, ಅಂದ್ರೆ ನಿಂತಿರ್ತಕ್ಕಂಥ ಹೆಣ್ಮಕ್ಳು ಯಾರೆಲ್ಲ ಇದ್ದಾರೆ 40ರಿಂದ 60 ವಯಸ್ಸಿನವರಿಗೆ ಯಾರೆಲ್ಲ ಬರ್ತಾರಲ್ಲ ಅವ್ರಿಗಂತಾನೆ ಒಂದು ರಿಸರ್ಚ್ ಪ್ರಾಜೆಕ್ಟ್ ನಡೀತಾ ಇದೆ, PhD ವರ್ಕ್ ಒಂದು ನಡೀತಾ ಇದೆ. ಅದರಲ್ಲಿ ಆ ಥರ ಯಾರಾದರೂ ಹೆಣ್ಮಕ್ಳು ಇದ್ರೆ ನಮ್ಮ KLE ಆಯುರ್ವೇದ ಆಸ್ಪತ್ರೆ ಶಾಪುರ್ ಅಲ್ಲಿ ಬಂದ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಅವ್ರಿಗೆ ಮಾಡ್ತಕ್ಕಂಥ ಇನ್ವೆಸ್ಟಿಗೇಷನ್ಸ್ ಅಂತ ಏನು ಹೇಳ್ತೀವಿ ಅವು ಕೂಡ ಫ್ರೀ ಕೊಡ್ತೀವಿ. ಆಮೇಲೆ ಮೆಡಿಸಿನು ಫ್ರೀ ಆಗಿ ಕೊಡ್ತೀವಿ. ಸೊ ಇದರ ಅವರ ಪ್ರಯೋಜನ ಲಾಭಗಳನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತೀನಿ. ಮೇಡಮ್, ಈಗ ಬಹಳಷ್ಟು ಜನರಲ್ಲಿ ಈ ಒಂದು ಸಂಧಿವಾತದ ಬಗ್ಗೆ, ಹಾಗೇನೆ ಈ ಸಂಧಿವಾತಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಯಾವುದೋ ಒಂದು ತೈಲವನ್ನ ತೆಗೆದುಕೊಂಡು ಮಸಾಜ್ ಮಾಡೋದ್ರಿಂದ ಅದರಿಂದ ನಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ, ಈ ರೀತಿಯ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ? ಹೌದು ಅನ್ಪಮೋರಿ, ಕೆಲವೊಂದು ಜನ ಹೆಂಗೆ ಸಂಧಿಗತ ವಾತ ಅಂದ್ಬಿಟ್ರೆ ಆ ಎಣ್ಣೆ ಹಚ್ಕೊಳ್ಳಿ, ಈ ಎಣ್ಣೆ ಹಚ್ಕೊಳ್ಳಿ, ಇದನ್ನ ಕಾಸ್ಬಿಟ್ಟು ಹಚ್ಕೊಳ್ಳಿ, ಅದನ್ನ ಕಾಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರ ಮಾಡಬಾರ್ದು. ನುರಿತ ವೈದ್ಯರಿಂದನೇ ಹೇಳಬೇಕು. ನಾವು ಮುಂಚೆ ಮಾತಾಡಿದ್ವಿ ಅಲ್ಲ, ಯಾವೆಲ್ಲ ವಿಧಗಳಿದೆ ಸಂಧಿವಾತದಲ್ಲಿ, ಆರ್ಥರೈಟಿಸ್ ಅಲ್ಲಿ. ಓಸ್ಟಿಯೋಆರ್ಥರೈಟಿಸ್ ಅಂದ್ರೆ ಡಿಜೆನರೇಟಿವ್ ಅಂತ ಹೇಳಿದ್ವಿ, ರುಮಟಾಯ್ಡ್ ಅಂದ್ರೆ ಇನ್ಫ್ಲಮೇಟರಿ ಅಂತ ಹೇಳಿದ್ವಿ. ಇವಾಗ ಅವ್ರಿಗೆ ರುಮಟಾಯ್ಡ್ ಆರ್ಥರೈಟಿಸ್ ಇದ್ಬಿಟ್ಟು ಅವರು ಎಣ್ಣೆ ಅಥವಾ ತೈಲವನ್ನು ಹಚ್ಚಿದ್ರೆ, ಯಾವುದೇ ಇದು ಆಯುರ್ವೇದ ತೈಲ ಕೊಟ್ಟಿದ್ದಾರೆ ನಾವು ಹಚ್ಕೊಂಡಿದೀವಿ ಅಂತೇಳಿ ಅವರೇ ತಂದ್ಬಿಟ್ಟು ಹಚ್ಕೊಂಡ್ರೆ ನೋವು ಹೆಚ್ಚಾಗುತ್ತೆ. ಸೊ ಅವಾಗ ಅವರು ಜನಗಳಾಗಿರ್ಬೋದು ಅಥವಾ ಆ ಸಮಾಜ ಏನನ್ನುತ್ತೆ ಆಯುರ್ವೇದ ಎಣ್ಣೆ ಕೆಲಸ ಮಾಡಲಿಲ್ಲ. ಸೊ ಆ ಥರ ಇರೋದಿಲ್ಲ. ಯಾರಿಗೆ ಕೆಲವೊಬ್ಬರಿಗೆ ಎಣ್ಣೆ ಸರಿಯಾಗಿ ಒಗ್ಗುತ್ತೆ, ಇನ್ನೊಬ್ಬರಿಗೆ ಸರಿಯಾಗಿ ಒಗ್ಗೋದಿಲ್ಲ. ಸೊ ಅದನ್ನು ನೀವು ನುರಿತ ವೈದ್ಯರಿಂದನೇ ಮಾಡಿಸ್ಕೋಬೇಕು. ಇವನ್ ತುಂಬಾ ತೈಲಗಳಿವೆ, ನಾರಾಯಣ ತೈಲ, ದಶಮೂಲ ತೈಲ. ಈ ತೈಲಗಳನ್ನು ನೀವು ಕಾಮನ್ ಆಗಿ ನೋಡ್ತೀರಾ, ಕೆಲವೊಬ್ರು ಜನ ಯೂಸ್ ಮಾಡ್ತಾರೆ. ಬಟ್ ಅದು ಯಾರಿಗೆ ಯಾವುದು ತೈಲ ಯೂಸ್ ಆಗುತ್ತೆ, ಯಾವುದು ಸರಿಯಾಗಿ ಅವರ ಶರೀರಕ್ಕೆ ಒಗ್ಗುತ್ತೆ ಅನ್ನೋದನ್ನು ನುರಿತ ವೈದ್ಯರ ಹತ್ರ ತೋರಿಸ್ಕೊಂಡೇ ಅವರು ತಪಾಸಣೆ ಮಾಡಬೇಕಾಗುತ್ತೆ. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಎಲ್ಲರಿಗೂ ಏನು ಹೇಳೋದಂದ್ರೆ, ಸಂಧಿಗತವಾದ ಸಾಮಾನ್ಯವಾಗಿದ್ರೂ ಕೂಡ ಸರಿಯಾದ ಜೀವನ ಶೈಲಿಯೊಂದಿಗೆ ಸರಿಯಾದ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಅದನ್ನು ನಿಯಂತ್ರಿಸಿಕೊಳ್ಳಬಹುದು. ಮತ್ತು ಆರೋಗ್ಯಕರ ಆಹಾರ, ಸರಿಯಾದ ಶಾರೀರಿಕ ಚಟುವಟಿಕೆಗಳೊಂದಿಗೆ ಅವುಗಳ ಶಕ್ತಿಗಳನ್ನು ಉಳಿಸಿಕೊಳ್ಳಬಹುದು ಒಂದು. ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಚಲಿಸುವುದನ್ನು ನಿಲ್ಲಿಸಬೇಡಿ, ಜೀವನವನ್ನು ಆನಂದಿಸಿ. ಮತ್ತೆ ಆರೋಗ್ಯವೇ ನಮ್ಮ ಭಾಗ್ಯ, ಅದೇ ನಮ್ಮ ಸಂಪತ್ತು.
ಸೊ ನಿಮ್ಮ ಮೊಣಕಾಲುಗಳು ಆರೋಗ್ಯಕರವಾಗಿರಲಿ, ನಿಮ್ಮ ನಡೆ ಸದಾ ನಗೆಯಲ್ಲಿರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಖಂಡಿತ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಂಧಿವಾತದ ಬಗ್ಗೆ ಹಾಗೇನೆ ಈ ಸಂಧಿವಾತಕ್ಕೆ ಇರುವಂತಹ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಉಮಾಶೆಟ್ಟಿಯವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ. ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ. ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ. KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ. ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ. KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್. ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವಕ್ತಾರಂ ವಂದೇ ಪಿಯೂಷದಾಯಕಂ. ಎಲ್ಲ KLE ವೇಣುಧನಿ ಕೇಳುಗರಿಗೆ ವೈದ್ಯೆ ಉಮಾ ಶೆಟ್ಟಿ, ಅಸೋಸಿಯೇಟ್ ಪ್ರೊಫೆಸರ್, KLEಯ ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಾನು ವೈದ್ಯೆ ಉಮಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ಮೊಂದಿಗೆ ಮಕ್ಕಳಲ್ಲಿ ಆರೋಗ್ಯಕರವಾದ ಅಭ್ಯಾಸಗಳು ಯಾವುವು, ಅವುಗಳನ್ನು ಹೇಗೆ ರೂಢಿಸಿಕೊಳ್ಳಬೇಕು, ಯಾಕೆ ರೂಢಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಿಮ್ಮ ಜೊತೆಗೆ ಮಾತನಾಡಲು ಬಂದಿದ್ದೇನೆ. ನಮಗೆ ಎಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ಮಕ್ಕಳೇ ನಾಳಿನ ನಾಗರಿಕರು. ಆ ಮಕ್ಕಳೇ ದೇಶದ ಆಸ್ತಿ. ಅದಕ್ಕೋಸ್ಕರ ಅವರ ಆರೋಗ್ಯದ ವಿಷಯ ಬಂದಾಗ ನಾವೆಲ್ಲರೂ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ. ಆಹಾರಕ್ಕೆ ಆಗಿರಬಹುದು ಅಥವಾ ವಿಹಾರಕ್ಕಾದರೂ ಆಗಿರಬಹುದು, ಅಂದರೆ ಆಟ ಪಾಠ ಯಾವುದೇ ವಿಷಯಗಳಾಗಿರಬಹುದು, ಅವುಗಳಲ್ಲಿ ಆರೋಗ್ಯಕರವಾದ ಉತ್ತಮವಾದ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ. ಯಾವುದೇ ಆರೋಗ್ಯಕರವಾದ ಅಭ್ಯಾಸವಾಗಿರಬಹುದು, ಆಹಾರಕ್ಕಾದರೂ ಆಗಿರ್ಬೋದು ಅಥವಾ ದೈಹಿಕ ಚಟುವಟಿಕೆಗೆ ಸಂಬಂಧಪಟ್ಟಂಥ ಅಭ್ಯಾಸವಾಗಿರ್ಬೋದು, ಅದೆಲ್ಲವೂ ಒಂದೇ ರಾತ್ರಿಯಲ್ಲಿ ರೂಢಿ ಮಾಡಿಸಿಕೊಳ್ಳುವುದು ಕಷ್ಟ. ಆದ್ದರಿಂದ ಅವುಗಳನ್ನು ಮೊದಲು ದಿನಚರಿಯಾಗಿ ಅನುಸರಿಸಿಕೊಂಡು ಅವುಗಳನ್ನು ಒಂದು ಜೀವನದ ಭಾಗವನ್ನಾಗಿ ಅಳವಡಿಸಿಕೊಳ್ಳಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದೇ? ಅದಕ್ಕೋಸ್ಕರ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರವಾದ ಆಹಾರದ ಬಗ್ಗೆ ಅವರಿಗೆ ತಿಳಿ ಹೇಳಬೇಕು, ದೈಹಿಕ ಚಟುವಟಿಕೆಯ ಬಗ್ಗೆ ತಿಳಿ ಹೇಳಬೇಕು. ಆಹಾರಕ್ಕೆ ಅಥವಾ ಊಟಕ್ಕೆ ಸಂಬಂಧಿಸಿದ ಆರೋಗ್ಯಕರವಾದ ಹವ್ಯಾಸಗಳು ಅಥವಾ ಅಭ್ಯಾಸಗಳು ಯಾವುದನ್ನು ನೋಡುವನು. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಚಿಕ್ಕ ಮಕ್ಕಳು ಹಿರಿಯರನ್ನು, ತಂದೆ ತಾಯಿಯನ್ನು, ಕುಟುಂಬದ ಎಲ್ಲ ಸದಸ್ಯರು, ಅಜ್ಜ ಅಜ್ಜಿ ಎಲ್ಲರನ್ನೂ ಅನುಕರಣೆ ಮಾಡುತ್ತಾರೆ. ಆದ್ದರಿಂದ ಉತ್ತಮವಾದ ಆರೋಗ್ಯಕರವಾದ ಆಹಾರವನ್ನು ಸೇವಿಸಲು ಮೊದಲನೆಯದಾಗಿ ತಂದೆ ತಾಯಿ, ಕುಟುಂಬದ ಸದಸ್ಯರು ರೂಢಿಸಿಕೊಳ್ಳಬೇಕು. ಅದನ್ನು ನೋಡಿ ಚಿಕ್ಕ ಮಕ್ಕಳು ಕೂಡ ಅದನ್ನು ಕಲಿಯುತ್ತಾರೆ. ತುಂಬ ಸಂಶೋಧನೆ ಅಂದರೆ ರಿಸರ್ಚ್ ಸ್ಟಡಿಗಳು ಹೇಳುತ್ತವೆ, ತಮ್ಮ ಹೆತ್ತವರು ಮತ್ತು ಇತರ ಕುಟುಂಬ ಸದಸ್ಯರು ಮೊದಲು ಈ ಕೆಲಸಗಳನ್ನು
ಮಾಡುವುದನ್ನು ನೋಡಿದರೆ ಮಕ್ಕಳು ಕೂಡ ಆರೋಗ್ಯಕರ ಆಹಾರವನ್ನು ತಿನ್ನಲು ಮತ್ತು ಸಕ್ರಿಯವಾಗಿರಲು ಹೆಚ್ಚು ಇಷ್ಟಪಡುತ್ತಾರೆ ಎಂದು ಸಂಶೋಧನೆಗಳು ತಿಳಿ ಹೇಳಿವೆ. ಊಟದ ವಿಷಯ ಬಂದಾಗ ಕುಟುಂಬದ ಎಲ್ಲ ಸದಸ್ಯರು ಒಗ್ಗೂಡಿ ದಿನಕ್ಕೆ ಒಮ್ಮೆಯಾದರೂ ಮನೆಯಲ್ಲಿ ನಿಯಮಿತವಾಗಿ ಆರೋಗ್ಯಕರವಾದ ಊಟವನ್ನು ಸೇವಿಸಬೇಕು. ಸಂಜೆ ಊಟದ ನಂತರ ಅಥವಾ ವಾರದ ನಿರ್ದಿಷ್ಟ ದಿನಗಳಲ್ಲಿ ಊಟ ಆದ ನಂತರ ಒಟ್ಟಿಗೆ ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅಂದರೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡುವುದರ ಜೊತೆಗೆ ವಾಕಿಂಗನ್ನು ಊಟ ಆದ ನಂತರ ಯಾಕೆ ಮಾಡಬೇಕೆಂಬುದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಅಂದಹಾಗೆ ಸರ್ವಜ್ಞರ ಹೇಳಿದ ಪ್ರಕಾರ ಉಂಡು 100 ಅಡಿ ಇಟ್ಟು ಗಂಡಭುಜ ಮೇಲ್ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ. ಅಂದರೆ ಊಟ ಆದ ಮೇಲೆ 100 ಹೆಜ್ಜೆಗಳನ್ನು ಇಟ್ಟು ನಂತರ ಗಂಡಭುಜ ಅಂದರೆ ಬಲಭುಜವನ್ನು ಮೇಲೆ ಮಾಡಿ ಮಲಗಿದರೆ ಅಂಥ ವ್ಯಕ್ತಿಗಳಿಗೆ ವೈದ್ಯರ ಅವಶ್ಯಕತೆಯೇ ಇರೋದಿಲ್ಲ. ಈ ರೀತಿ ಮಕ್ಕಳಿಗೆ ವಾಕಿಂಗ್ ಆಗಲಿ ಅಥವಾ ಉತ್ತಮವಾದ ಆರೋಗ್ಯಕರದ ಆಹಾರದ ಇಂಪಾರ್ಟೆನ್ಸನ್ನು ನಾವು ಮಕ್ಕಳಲ್ಲಿ ಹೇಳಬೇಕು. ಅದರಿಂದ ಮಕ್ಕಳು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಅದನ್ನು ತಮ್ಮ ದಿನಚರಿಯ ಒಂದು ಭಾಗವನ್ನಾಗಿಸಿಕೊಳ್ಳುತ್ತಾರೆ. ಪ್ರೋಟೀನ್ ಆಹಾರಗಳಾದಂಥ ಹಾಲು, ಮೊಟ್ಟೆಗಳ ಸೇವನೆ ಮಾಡಬೇಕು. ಕೊಬ್ಬಿನ ಅಂಶವನ್ನು ನೀಡತಕ್ಕಂತಹ ಪಾಲಕ್ನಂತಹ ಸೊಪ್ಪುಗಳ ಸೇವನೆ ಮಾಡಬೇಕು. ಗಜ್ಜರಿ, ಅದರಲ್ಲಿ ವಿಟಮಿನ್ ಎ, ಅದು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾದದ್ದು. ನಾರಿನ ಅಂಶ ಹೆಚ್ಚಾಗಿರ್ತಕ್ಕಂಥ ನುಗ್ಗೆಕಾಯಿ, ಹೀರೆಕಾಯಿ ಇಂತಹ ಪದಾರ್ಥಗಳ ಸೇವನೆ ಮಾಡಬೇಕು. ಇಂಥ ಪದಾರ್ಥಗಳ ಸೇವನೆಯಿಂದ ಮಲಬದ್ಧತೆ ನಿವಾರಣೆ ಆಗುತ್ತದೆ. ಇದೆಲ್ಲವನ್ನು ಮಕ್ಕಳಿಗೂ ಕೂಡ ನಾವು ತಿಳಿಸಬೇಕು. ಇದರಿಂದ ಮಕ್ಕಳಿಗೆ ಆಹಾರದಲ್ಲಿ ರುಚಿ ಆಗಿರಬಹುದು ಅಥವಾ ಆಸಕ್ತಿ ಹೆಚ್ಚಿಸಿಕೊಂಡು ಅವರು ಅದನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ. ಮನೆಯಲ್ಲಿ ತಯಾರಿಸಿದಂತಹ ತಾಜಾ ಆಹಾರದ ಸೇವನೆಯನ್ನು ಎಲ್ಲರೂ ಮಾಡಬೇಕು. ಈ ಬದಲಾವಣೆಗಳನ್ನು ಹಂತ ಹಂತವಾಗಿ ಅವುಗಳನ್ನು ರೂಢಿಸಿಕೊಂಡಲ್ಲಿ ದೀರ್ಘಾವಧಿಯ ಸಮಯದಲ್ಲಿ ಈ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಳ್ಳಲು ಚಿಕ್ಕ ಮಕ್ಕಳು ಯಶಸ್ವಿಯಾಗುತ್ತವೆ. ಈ ಆಹಾರ ಪದ್ಧತಿಗಳ ಜೊತೆಗೆ ಯಾವ ಆಹಾರದಲ್ಲಿ ಯಾವ ಪ್ರೋಟೀನ್ ಇದೆ, ಯಾವ ವಿಟಮಿನ್ಸ್ಗಳಿದೆ ಅದನ್ನೆಲ್ಲವನ್ನು ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಾಪುರದಲ್ಲಿ ಇರ್ತಕ್ಕಂಥ ಇಲ್ಲಿ ನೀವು ಚಿಕ್ಕ ಮಕ್ಕಳ ವಿಭಾಗಕ್ಕೆ ವಿಸಿಟ್ ಕೊಟ್ಟಾಗ ನಿಮಗೆ ಅಲ್ಲಿ ಇವುಗಳನ್ನೆಲ್ಲ ತಿಳಿಸಿಕೊಡಲಾಗುತ್ತದೆ. ಕೆಲವೊಂದು ಮಕ್ಕಳಿಗೆ ಗುರಿಗಳನ್ನು ಹೇಳಿಕೊಡಬೇಕು. ದೈಹಿಕ ಚಟುವಟಿಕೆಗಳ ಬಗ್ಗೆ, ಹೊರಾಂಗಣ ಆಟಗಳ ಬಗ್ಗೆ ಅವರಿಗೆ ಅದರ ವಿಷಯವನ್ನು ನಾವು ತಿಳಿಸಿಕೊಡಬೇಕು. ದೂರದರ್ಶನ ಆಗಿರಲಿ, ಕಂಪ್ಯೂಟರ್ಗಳಾಗಿರಲಿ, ಮೊಬೈಲ್ಗಳ ಬಳಕೆಯನ್ನು ನಾವು ಕಡಿತಗೊಳಿಸಬೇಕು. ನಾವು ಹೇಳಿದಂಥ ಉತ್ತಮವಾದ ಮಿತವಾದ ಆಹಾರವನ್ನು ಹಿತವಾಗಿ ಮಿತವಾಗಿ ಸೇವಿಸಿದಾಗ ಮಕ್ಕಳು, ನಾವು ತಂದೆ ತಾಯಿಯಾದವರು ಖುಷಿ ಪಟ್ಟು ಅವರಿಗೆ ಚಿಕ್ಕ ಪುಟ್ಟ ಗಿಫ್ಟ್ಗಳನ್ನು ನೀಡಬೇಕು. ಇದರಿಂದ ಅವರು ಆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತಾರೆ. ಊಟದ ಸಮಯದಲ್ಲಿ ಯಾವುದೇ ತಿಂಡಿ ತಿನಿಸುಗಳನ್ನು ಅವರಿಗೆ ನೀಡಬಾರದು. ಯಾವುದೇ ತರಹದ ತಿಂಡಿ ತಿನಿಸುಗಳು ಊಟದಿಂದ ಕನಿಷ್ಠ 1 ಗಂಟೆ ದೂರದಲ್ಲಿರಬೇಕು. ಚಿಕ್ಕ ಮಕ್ಕಳಿಗೆ ದಿನಕ್ಕೆ 2 ರಿಂದ 3 ತಿಂಡಿಗಳು ಸಾಕಾಗುತ್ತವೆ. ಯಾವಾಗಲೂ ಊಟವನ್ನು ಊಟದ ಕೋಣೆ ಅಥವಾ ಅಡುಗೆ ಮನೆಯಲ್ಲೇ ಮಾಡಬೇಕು. ಕಂಪ್ಯೂಟರ್ ಆಗಲಿ, ದೂರದರ್ಶನಗಳಾಗಲಿ ಅಥವಾ ಮೊಬೈಲ್ಗಳ ಬಳಕೆಯನ್ನು ಊಟದ ಸಮಯದಲ್ಲಿ ಮಾಡಬಾರದು. ಈ ರೀತಿ ಮಗುವಿಗೆ ಸಮತೋಲಿತ ಆರೋಗ್ಯಕರವಾದ ಆಹಾರವನ್ನು ನಾವು ನೀಡುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅವರಿಗೆ ಪ್ರತಿದಿನ 5 ಬಾರಿಯಾದರೂ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನೀಡಬೇಕು. ಕೊಬ್ಬಿನ ಅಂಶಗಳಿರತಕ್ಕಂತಹ ಬೇಕರಿ ಪದಾರ್ಥಗಳನ್ನು ಕಡಿಮೆಯಾಗಿ ನೀಡಬೇಕು. ಮಕ್ಕಳನ್ನು ನಾವು ಸಕ್ರಿಯವಾಗಿ ಇರಬೇಕು. ಕುಟುಂಬದ ಇತರ ಸದಸ್ಯರು ಸಹ ಸಕ್ರಿಯವಾಗಿರುವಾಗ ಮಕ್ಕಳು ಹೆಚ್ಚು ಸಕ್ರಿಯವಾಗಿರಲು ಬಯಸುತ್ತಾರೆ. ನಮ್ಮ ಕುಟುಂಬದ ದಿನಚರಿಯಲ್ಲಿ ಹಂತ ಹಂತವಾಗಿ ದೈಹಿಕ ಚಟುವಟಿಕೆಗಳನ್ನು ನಿರ್ಮಿಸುವ ಮಾರ್ಗಗಳನ್ನು ಅಳವಡಿಸಿಕೊಳ್ಳಬೇಕು. ಅಂದರೆ ಕುಟುಂಬದ ಸಮೇತರಾಗಿ ವಾರದಲ್ಲಿ 3 ದಿನ ಅಥವಾ ಕನಿಷ್ಠ ಪಕ್ಷ 1 ದಿನ ಆದರೂ ಕುಟುಂಬ ಸಮೇತ ಹೊರಗಡೆ ಹೋಗಿ ಅವರ ಜೊತೆ ನಾವು ನಿಗದಿತ ಸಮಯವನ್ನು ಕಳೆಯಬೇಕು. ಇತರ ಮಕ್ಕಳೊಂದಿಗೆ ಹೊರಗಡೆ ಆಟವಾಡಲು ಪ್ರೋತ್ಸಾಹಿಸಬೇಕು. ಆದರೆ ಆಟ ಆಡುತ್ತಿರುವ ಸ್ಥಳದ ಸುರಕ್ಷತೆ ಬಗ್ಗೆ ತಂದೆ ತಾಯಿಯಾದವರು ಅದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ರೀತಿ ಮಕ್ಕಳಲ್ಲಿ ನಾವು ದೈಹಿಕ ಚಟುವಟಿಕೆ ಮತ್ತು ಸಮತೋಲಿತ ಆರೋಗ್ಯಕರವಾದ ಆಹಾರಗಳನ್ನು ನೀಡಿದಾಗ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಹೆಚ್ಚಿನ ವಿಷಯಕ್ಕಾಗಿ, ಅಂದರೆ ಯಾವ ರೀತಿಯ ಆಹಾರ ವಿಹಾರ ಪದ್ಧತಿಗಳನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳಲು ನೀವು ಕೇಲಿಯ ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಗೆ ಒಮ್ಮೆ ವಿಸಿಟ್ ನೀಡಿದಾಗ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ವಂದನೆಗಳು. ಧನ್ವಂತರಿ ರಮಾನಾಥಂ. ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್.
ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.